ನೀವು ಹೋಗಿ ಮಲ್ಕೊಳ್ಳಿ, ನಾನು ಬಡಿಸ್ದೆ. ನಿಂದು ಊಟ ಆತೇನು? ನಂಗೆ ಗೊತ್ತದ ಗಂಗಾ, ಅವ ಊಟ ಮಾಡ್ಲಾರ್ದ ನೀ ಮಾಡಿರಂಗಿಲ್ಲ ಅಂತ. ಇಲ್ಲಿಟ್ಟಿದ್ ನನ್ನ ಮೊಬೈಲ್ ನಂಗೆ ಕಾಣ್ತಿಲ್ಲ. ಹೇಳೋ ಎಲ್ಲೋತೋ? ನಂಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ, ನಿಂಗೆ ಗೊತ್ತದ. ಹೇಳು ಎಲ್ಲಿಟ್ಟಿದಿ ಅಂತ. ನಾನಿಂತಕ್ ನಿನ್ ಫೋನ್ ತಗೋ. ಯಾಕಂದ್ರೆ ಗಂಗಾ, ನನ್ ಪೇಷನ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ. ನನ್ ಮೊಬೈಲ್ ನಂಗೆ ಕೊಟ್ಬಿಡು. ನೀ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಾ ಈಗ ಮೊದ್ಲಿನ ಸಾಗರ ಅಲ್ಲ. ನಾ ಎಷ್ಟ್ ಸಲ ನಿನ್ಗೆ ಹೇಳಿ ನಾ ಈಗ ಭಾಳ ಬದ್ಲಾಗೇನಿ ಅಂತ. ಕಸ್ತೂರಿ, ನೀ ಬರುದ್ ಬೇಡ. ನೀ ಯಾವತ್ತೂ ನನ್ನ ಜೀವನದಾಗ ಬರುದ್ ಬೇಡ. ಬರಕ್ ಆಗೋದು ಇಲ್ಲ. ನಾನ್ ನಿನ್ನ ಮರಿಲಿಕ್ಕಬೇಕು. ಸಾಗರ್, ಆದ್ರೆ ಇವಾಗ ನಾನು ಬಂದಿದ್ದೀನಿ. ಅಂದರೆ ಆ ಮಂತ್ರದ ಹೆಸರು ಕಸ್ತೂರಿ ಅಂತಾಯ್ತು. ಇವಳ ಜಪಾನೇ ನಾ ಸಾಗರ್ ನೀನು ಮಾಡ್ತಾ ಇದ್ದಿದ್ದು. ಗಂಗಾ, ಈ ಅಕ್ಕವ್ರ ಮೇಲೆ ನಿಂಗೆ ಗೌರವ ಅದಲ್ಲ. ನಾನು ನಿಂಗೆ ಏನು ಕೇಳಿದ್ರು ನೀ ಖರೇನ ಹೇಳ್ತೀಯಲ್ಲ? ಹಾಂ, ಖರೆ ಹೇಳು ಗಂಗಾ, ನೀನು ಸಾಗರ ಚಲೋ ಇದ್ದಿರಲ್ಲ? ಆಹಾ, ನಾ ಚಲೋನೇ ಇದ್ದಿ ಅಕ್ಕರೆ. ಇಲ್ಲ, ನೀ ಸುಳ್ಳು ಹೇಳು ಕತ್ತಿ. ಎಲ್ಲಿ ಹೋಗಿದ್ದೆ? ಸರ್ವತ್ತಿನ ತನಕ ಏನು ಮಾಡ್ತಿದ್ದೆ? ಇವತ್ತೇ ಫ್ರೆಂಡ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಿತ್ತಪ್ಪ. ವಕೀಲ್ರ, ನಮ್ಮ ರಾಜಾಗ ನೋಡಿದ್ರ ನನ್ನ ಜೀವ ಮರಮರ ಅನ್ಲಿಕ್ಕತ್ತದ ನೋಡ್ರಿ. ಲಗ್ನ ಆದ್ಮೇಲೆ ಇವ ಭಾಳ ಮಂಕಾಗ್ಬಿಟ್ಟಾನ್ರಿ. ಇವನಿಗೆ ನೋಡಿದ್ರ ಎರಡೆರಡು ಸಂಸಾರದ ಭಾರ ತಲೆ ಮೇಲೆ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಎಲ್ ಕಸ್ತೂರಿ, ನಾ ಗಂಗಾಗ್ ಮೋಸ ಮಾಡಲ್ಲ. ನನಗ್ ಕ್ಷಮ್ಸು. ನಿಜ ಹೇಳು ಸಾಗರ್, ನೀನು ಗಂಗಾನ ಪ್ರೀತಿಸ್ತಿದ್ಯಾ? ನಿನ್ ಮೌನಾನೇ ಹೇಳ್ತಿದೆ ನಿನ್ ಮನ್ಸಲ್ಲಿ ಇನ್ನು ನಾನೇ ಇದ್ದೀನಿ ಅಂತ. ನಾ ಮೌನವಾಗಿದ್ದೀನಿ ಅಂದ್ರ ನೀನ್ ನನ್ ಮನ್ಸಿನಲ್ಲಿ ಇದೀಯ ಅಂತ ಅಲ್ಲ. ನಾ ಗಂಗಾನ ಹೇಳಕ್ ಆಗ್ದಿರೋಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ. ಹಾಗಾದ್ರೆ ನಮ್ ಪ್ರೀತಿ? ನಮ್ ಪ್ರೀತಿಲಿ ಈಗೋ, ಸೆಲ್ಫಿಶ್ನೆಸ್ ಎಲ್ಲ ಇತ್ತು. ಆದ್ರ ನಾವಿಷ್ಟು ವರ್ಷ ಪ್ರೀತಿ ಮಾಡ್ತಿದ್ದೀವಿ ಅನ್ನೋ ಕಾರಣಕ್ಕ ನಮ್ಗಿಷ್ಟ ಇಲ್ದೇ ಇರೋ ಕ್ಷಣಗಳನ್ನು ಕಲ್ದಿದ್ದೀವಿ. ಕಸ್ತೂರಿ, ಪ್ರೀತಿಲಿ ದೂರ ಆಲೋಚನೆಗಳಿರಬಾರ್ದು. ಇನ್ಫ್ಯಾಕ್ಟ್ ದೂರ ಆಗ್ಬಾರ್ದು ಅನ್ನೋ ನಿರ್ಧಾರ ಮಾತ್ರ ಇರಬೇಕು. ಸರಿ ಸಾಗರ್, ನನಗ್ ಗೊತ್ತಾಯ್ತು ನೀ ನನಗ್ ಸಿಗಲ್ಲ ಅಂತ. ಇಟ್ಸ್ ಓಕೆ, ನನ್ನನ್ನು ಫೋರ್ಸ್ ಮಾಡಲ್ಲ. ಮೋಸ್ಟ್ಲಿ ನನಗೆ ನಿನ್ನ ಪ್ರೀತಿ ಅರ್ಥ ಆಗೋ ಅಷ್ಟರಲ್ಲಿ ನಿನಗೆ ನಮ್ಮ ಮಧ್ಯ ಪ್ರೀತಿನೇ ಇಲ್ಲ ಅಂತ ಅನಿಸಿದೆ. ಎನಿವೇ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ಸ್ ಕಸ್ತೂರಿ. ನಿನ್ನ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಅಂತೂ ಈಡೇರಲಿಲ್ಲ. ಕಡೆ ಪಕ್ಷ ನಿನ್ನ ಜೀವನ ಹಂಚ್ಕೊಳ್ತಿರೋ ಹುಡುಗಿನ, ಸಾರಿ, ನಿನ್ನ ಹೆಂಡ್ತಿನ ನನಗೊಂದ್ಸಲ ಪರಿಚಯ ಮಾಡಿಸ್ಕೊಡ್ತೀಯಾ? ಕಸ್ತೂರಿ, ಅದು ಡೋಂಟ್ ವರಿ, ನಮ್ಮಿಬ್ರ ವಿಷಯ ಹೇಳಿ ನಿನ್ನ ಲೈಫಲ್ಲಿ ವಿಲನ್ ಆಗಬೇಕು ಅನ್ನೋ ಇಂಟೆನ್ಷನಲ್ಲಿ ಕೇಳ್ತಿಲ್ಲ. ಇನ್ಫ್ಯಾಕ್ಟ್ ನಾನು ನಿನ್ನ ಲೈಫಲ್ಲಿ ಮತ್ತಿನ್ ಯಾವತ್ತೂ ಬರೋದಿಲ್ಲ ಸಾಗರ್. ಎಲ್ಲಿ ಹೋಗಿದ್ದೆ? ಸರ್ವತ್ತಿನ ತನಕ ಏನು ಮಾಡ್ತಿದ್ದೆ? ಇವತ್ತೇ ಫ್ರೆಂಡ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಿತ್ತಪ್ಪ. ವಕೀಲ್ರ, ನಮ್ಮ ರಾಜಾಗ ನೋಡಿದ್ರ ನನ್ನ ಜೀವ ಮರಮರ ಅನ್ಲಿಕ್ಕತ್ತದ ನೋಡ್ರಿ.
ಲಗ್ನ ಆದ್ಮೇಲೆ ಇವ ಭಾಳ ಮಂಕಾಗ್ಬಿಟ್ಟಾನ್ರಿ. ಇವನಿಗೆ ನೋಡಿದ್ರ ಎರಡೆರಡು ಸಂಸಾರದ ಭಾರ ತಲೆ ಮೇಲೆ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಆ ತ್ರಿವೇಣಿ ತನ್ನ ಜೊತೆ ನಾಗಯೋಧನನ್ನ ಇಟ್ಕೊಂಡಿದ್ದಾಳೆ. ನಾಗಯೋಧನ ಯಾರದು? ನಾಗಲೋಕದ ಕಟ್ಟಳೆಗೆ ನಾನು ನೀನು ತಲೆ ಬಾಗ್ಲೇಬೇಕು. ಹೋಗ್ಲಿ, ಎಲ್ಲಿದ್ದಾನೆ ಅಂತನಾದ್ರೂ ಹೇಳಿ. ನಿಮ್ಮ ಮನೆಯಲ್ಲೇ ಅಕ್ಕಪಕ್ಕದಲ್ಲೇ ಇದ್ದಾನೆ. ಅಂದ್ರೆ ಕರ್ಣನ? ಇಲ್ಲ, ಅರ್ಜುನ್ ಅವರ? ಬಾ ದೇವರ ಮಗುವೆ. ನಿನ್ನ ಕೃಪಾ ಕಟಾಕ್ಷದಿಂದ ಆ ಶ್ರೀಚಕ್ರದ ದರ್ಶನ ಭಾಗ್ಯ ಒಂದು ಸಿಕ್ಬಿಟ್ರೆ ಅದನ್ನು ತಗ್ಸ್ಕೊಳ್ಳೇಬೇಕು. ಇದು ವಾಸುದೇವ್ ದಿವಾನ್ ಅವ್ರ ಮನೆನಾ? ಹೌದು, ಅವರು ಮನೇಲಿದ್ದಾರಾ? ಇದ್ದಾರೆ, ಬನ್ನಿ. ಇಲ್ಲಿ ರಕ್ಷಾ ಅಂದ್ರೆ ಯಾರು? ನಾನೇ. ಏನು ಹೇಳಿ? ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಬನ್ನಿ ಸ್ಟೇಷನ್ಗೆ. ಏನಾಯ್ತಾ ರಣಿ? ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ. ಮೇಡಮ್, ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಯಾಕೆ? ನರ್ಸು ಸುನೀತಾ ಅವ್ರದ್ದೇನೋ ಕೇಸ್ ಆಗಿದೆಯಂತಲ್ಲ. ಅವ್ರಿಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಮ್ಮ. ಅಕ್ಕ ಪ್ಲೀಸ್ ಅಕ್ಕ, ನೀವಾದ್ರೂ ಹೇಳಿ ಅಕ್ಕ ಅವ್ರಿಗೆ. ಮಾಯಿನ ಮಾತು ಕೇಳ್ಕೊಂಡು ಹರಿಣಿ ಮಗನ್ ಸಾಯಿಸ್ತಲ್ಲ, ಅದ್ರ ಕರ್ಮನೆ ನೀನು ಅನುಭವಿಸ್ತಿರೋದು. ಇಲ್ಲಿ ಗಂಟ ನೀವು ಮಾಡಿರೋ ಸಹಾಯ ಸ್ಯಾನೇನ ಐತೆ, ಅದಕ್ಕೆ ಥ್ಯಾಂಕ್ಸ್. ಆದ್ರೆ ಇವತ್ತು ಅದೆಲ್ಲನೂ ಒಂದೇ ಕಿತ್ತ ನುಚ್ಚು ನೂರು ಮಾಡ್ಬಿಟ್ರಿ ಸರ್. ನಿಮ್ಮ ಹತ್ರ ಆಗ ಮಾತಾಡಿದ್ದು ಖಂಡಿತ ತಪ್ಪೆ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಇನ್ಯಾವತ್ತೂ ನನ್ನಿಂದ ಬರಬೇಡಿ. ನಾನ್ ನೋಡಿದ್ದೀನಿ, ಇದು ಡಿವೋರ್ಸ್ ಪೇಪರ್ಸೇ. ಬೇಕಿದ್ರೆ ನೀನು ಒಂದ್ಸಲ ಚೆಕ್ ಮಾಡ್ಕೋ. ವಾವ್, ಪ್ಲಾನ್ ಸಕ್ಸಸ್. ಎಸ್, ನನ್ನ ಗ್ಲಾಸ್ ಹೊಡೆದಾಕ್ ಹೋದಲ್ಲ ಅವನೇ ಬಂದು ಕೆಲಸ ಮಾಡ್ಬೇಕು. ಪ್ರದೀಪ್, ನೀವೇ ಟೆನ್ಷನ್ ಆಗ್ತೀರಾ? ಏಯ್, ಈ ಎಂಜೆಲ್ಲ ಬಾಚಿ ಕ್ಲೀನ್ ಮಾಡಿ ಹೊಸ್ದಾಗ್ ತಗೊಂಬಾ. ಏನೋ ನೋಡ್ತಾ ಇದೀಯಾ? ಇದನ್ನೆಲ್ಲ ಬಾಚಿ ಕ್ಲೀನ್ ಮಾಡಕ್ ನಿಮ್ಮ ಅಪ್ಪ ಬರ್ತಾನೋ? ಗೀತಾ, 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 ಏನಾಯ್ತು? ಅಮ್ಮ, ಅಮ್ಮ, ಏನಾಯ್ತು ಗೀತಾ? ಗೀತಾ, ಗೀತಾ, ಏನಾಯ್ತು? ಗೀತಾ, ಏನು? ಗೀತಾ,